ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವರಾಜ. ನಿಮಗೆ ಈಗಾಗಲೇ ಗೊತ್ತಿರಬಹುದು ಸ್ನೇಹಿತರೆ, L0 ಡಿವೈಸಸ್ ಬಯೋಮೆಟ್ರಿಕ್ ಡಿವೈಸಸ್ಗಳು ಜೂನ್ 2024ರಂದು ಸ್ಟಾಪ್ ಆಗಲಿದೆ ಸ್ನೇಹಿತರೆ. ಸೊ ಈಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಒಂದು ಏನಾದರೂ ಸೆಕ್ಯೂಜನ್ ಬಯೋಮೆಟ್ರಿಕ್ ಡಿವೈಸ್ ಇದೆಯೇನಂತಂದರೆ ಅದು L0 ಡಿವೈಸಾ ಅಥವಾ L1 ಡಿವೈಸನ ಅಂತ ಫೈಂಡ್ ಔಟ್ ಮಾಡೋದು ಯಾವ ಥರ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಇದು ಕಂಪಲ್ಸರಿಯಾಗಿ ಚೆಕ್ ಮಾಡೋದಕ್ಕಾಗಿ ನಿಮ್ಮ ಒಂದು ಆರ್ ಡಿ ಸರ್ವಿಸ್ ಅಂದರೆ ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಆರ್ ಡಿ ಸರ್ವಿಸ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ ಕಂಪಲ್ಸರಿಯಾಗಿ. ಓಕೆ, ಟೆಸ್ಟ್ ಮಾಡೋದಕ್ಕಾಗಿ. ಓಕೆನಾ. ಸೊ ನೀವು ಏನಾದರೂ ಇನ್ಸ್ಟಾಲೇಷನ್ ಮಾಡ್ಕೊಂಡಿಲ್ಲ, ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳಿದಾದರೆ, ನಾನು ಈಗಾಗಲೇ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದು ಯಾವ ಥರ ಅಂತೇಳಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಅದನ್ನು ನೋಡಿಕೊಂಡು ನೀವು ನಿಮ್ಮ ಒಂದು ಲ್ಯಾಪ್ಟಾಪ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಈಗ ಬನ್ನಿ ಸ್ನೇಹಿತರೆ, ಈಗ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ನನ್ನ ಒಂದು ಡಿವೈಸು ಡಿಸ್ಕನೆಕ್ಟ್ ಆಗಿದೆ ಸ್ನೇಹಿತರೆ. ಓಕೆನಾ. ಸೊ ಈಗ ನಾನು ನನ್ನ ಒಂದು ಲ್ಯಾಪ್ಟಾಪ್ಗೆ ಸೆಕ್ಯೂಜನ್ ಬಯೋಮೆಟ್ರಿಕ್ ಕಾರ್ಡ್ನ ಇನ್ಸರ್ಟ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ನಿಮಗೆ ಮೆಸೇಜ್ ಕೂಡ ಶೋ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ಸೆಕ್ಯೂಜನ್ ಡಿವೈಸ್ ಇನಿಷಿಯೇಟೆಡ್ HU20 ಅಂತ ಬರುತ್ತೆ ಸ್ನೇಹಿತರೆ. ಅಂದರೆ ಈಗ ನನ್ನ ಒಂದು ಲ್ಯಾಪ್ಟಾಪ್ಗೆ ಸೆಕ್ಯೂಜನ್ ಬಯೋಮೆಟ್ರಿಕ್ ಕಾರ್ಡ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ಮಿನಿಮೈಸ್ ಮಾಡ್ಕೊಳ್ತೀನಿ. ಈಗ ರಿಫ್ರೆಶ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಓಕೆ, ರಿಫ್ರೆಶ್ ಮಾಡಿಕೊಂಡು ಈಗ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು SGI RD ಸ್ಟೇಟಸ್ ಅಂತ ಬರ್ತಾ ಇದ್ದಿಲ್ಲ ಸ್ನೇಹಿತರೆ. ಓಕೆನಾ. ಓಕೆ, ನಾನು ರಿಫ್ರೆಶ್ ಮಾಡೋಣ. ನಮ್ಮ ಲ್ಯಾಪ್ಟಾಪ್ ಎಷ್ಟು ಬೇರೆ ರಿಫ್ರೆಶ್ ಮಾಡಿದ್ರೆ ಅಷ್ಟು ಒಳ್ಳೆಯದು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು SGI RD ಸ್ಟೇಟಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಡಬಲ್ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಕ್ರೋಮಲ್ಲಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಸೆಕ್ಯೂಜನ್ ಡಿಸ್ಕವರ್ ಅಂತ ಬರುತ್ತೆ. ಓಕೆ, ಡಿಸ್ಕವರಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು RD ಸರ್ವಿಸ್ L0 ರನ್ಸ್ ಆನ್ ಪೋರ್ಟ್ ರೇಂಜ್ ಅಂತ ನೋಡಿದ್ರಲ್ಲ ಸ್ನೇಹಿತರೆ. ಇವಾಗ ಇಲ್ಲಿ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಇದು L0 ಡಿವೈಸ್ ಅಂತ ಹೇಳ್ಬಿಟ್ಟು. ಓಕೆನಾ. ನಿಮ್ಮ ಒಂದು ವೇಳೆ L1 ಡಿವೈಸ್ ಆಗಿದ್ದರೆ ಇಲ್ಲಿ L1 ಅಂತ ಬರುತ್ತೆ ಸ್ನೇಹಿತರೆ, L0 ಇರಲಿ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಇರುವಂತಹ ಸೆಕ್ಯೂಜನ್ ಬಯೋಮೆಟ್ರಿಕ್ ಡಿವೈಸು L0 ಅಂದರೆ ಲೆವೆಲ್ 0 ಡಿವೈಸಾ ಅಥವಾ ಲೆವೆಲ್ 1 ಡಿವೈಸನ ಅಂತ ತಿಳ್ಕೊಳ್ಳೋದು ಯಾವ ಥರ ಅಂತ ನೋಡಿದ್ರಲ್ಲ ಸ್ನೇಹಿತರೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಓಕೆನಾ. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.